ನಿಮಿಷ ಒಳಗ ಗೋಧಿ ಹಿಟ್ಟಿನಿಂದ ಚೀಸ್ ಕ್ರ್ಯಾಕರ್ಸ್ ಮಾಡಬಹುದು ನೋಡ್ರಿ. ಇದು ಮಾಡೋದ್ ಕೂಡ ಅಷ್ಟೇ ಈಜಿ ಐತ್ರಿ. ಮಕ್ಕಳು ಹಿಡ್ಕೊಂಡು ದೊಡ್ಡೋರ್ ತನ ಎಲ್ಲರಿಗೂ ಹೆಂಗ್ ಮಾಡೋದ್ ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡೇನ್ರಿ. ಮತ್ತೆ 1 ಕಪ್ ಆಗೋಷ್ಟು ಸೇಮ್ ಮೆಜರ್ಮೆಂಟ್ 1 ಕಪ್ ಆಗೋಷ್ಟು ಮೈದಾ, 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಕಿಂತ ಕಡಿಮೆ ಆಗೋಷ್ಟು ಅಜ್ವೇನ ಕೈಲಿ ಈ ತರ ತಿಕ್ಕಿ ಹಾಕೋಬೇಕು ನೋಡ್ರಿ. ಅದ್ರದ್ದು ಸ್ಮೆಲ್ ಅನ್ನೋದು ಬರ್ತೈತ್ರಿ ನಮಗ. ಇವಾಗ ಏನ್ ಮಾಡೋಮ್ರಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡೇನ್ರಿ. ಅದ್ರಂತೆನೆ ಸ್ವಲ್ಪ ಬಟರ್ ಕೂಡ ಹಾಕೊಂಡೇನ್ರಿ. ನಿಮ್ ಕಡೆ ಬಟರ್ ಇಲ್ಲ ಅಂದ್ರ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದ್ರಿ. ನೋಡ್ರಿ ಇಲ್ಲಿ ಚೀಸ್ ಐತಲ್ರಿ, ನಾ ಚೀಸ್ ಹಾಕೊಳತೀನ್ರಿ. ನೀವು ಮೊಂದ್ರೆಲ್ಲಾ ಚೀಸ್ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಈ ತರನೇ ಚೀಸ್ ತುರಿದ್ಬಿಟ್ಟು ಹಾಕೊಂಡೇನ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ ಒಂದ್ಸರ್ತಿ ಚಂದಾಗೆ. ನೀವ್ ಈ ತರ ಮಕ್ಕಳಿಗೆ ಮಾಡ್ಕೊಟ್ರಿ ಅಂತ ಇಟ್ಕೋರಿ, ಅವ್ರ ಚಿಪ್ಸ್ ಕುರ್ಕುರಿ ಎಲ್ಲಾನು ಮರ್ತ್ ಬಿಡ್ತಾರ ನೋಡ್ರಿ. ಅಷ್ಟ್ ಇದ್ರದ್ದು ಟೇಸ್ಟ್ ಅನ್ನೋದು ಸೂಪರ್ ಆಗಿ ಇರ್ತೈತ್ರಿ. ಮತ್ತ ಮಾಡೋದು ಕೂಡ ಅಷ್ಟೇ ಈಜಿ ಐತ್ರಿ. 1-2 ನಿಮಿಷ ಅನ್ನೋತನ ಇದು ರೆಡಿ ಆಗ್ಬಿಡ್ತೈತಿ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದೆಲ್ಲ ಮಿಕ್ಸ್ ಆಗೈತ್ರಿ. ಇದಕ್ಕೇನ್ ಮಾಡೋಮ್ರಿ, ಸ್ವಲ್ಪ ಹಾಲ್ ಹಾಕೊಂಡು ಇದನ್ನ ಕಲ್ಸ್ಕೊಬೇಕು ನೋಡ್ರಿ. ನೀವು ಒಮ್ಮೆ ಹಾಕೋದ್ರಿಂದ ತೆಳು ಆಗ್ಬಿಡ್ತೈತ್ರಿ. ಹಂಗಂತೇಳಿ ಸ್ವಲ್ಪ ಹಾಲ್ ಹಾಕೊಂಡು ಇದನ್ನ ಕಲ್ಸ್ಕೊಬೇಕು ನೋಡ್ರಿ. ಚಪಾತಿ ಹಿಟ್ಟಿನ್ಕಿಂತ ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಬೇಕು ನೋಡ್ರಿ. ಅವಾಗ ಅದ್ರದ್ದು ಟೇಸ್ಟ್ ಅನ್ನೋದು ನಮ್ಗ ಮಸ್ತಾಗೆ ಬರ್ತೈತಿ ನೋಡ್ರಿ. ನೀವು ಬರೇ ಮೈದಲ್ಲೇ ಮಾಡಿದ್ರೂನು ಬರ್ತೈತ್ರಿ. ಗೋಧಿ ಹಿಟ್ಟು ಹಾಕಿ ಮಾಡತ್ತೇವ ನೋಡ್ರಿ ನಾವು. ಇವಾಗ ಈಗ ಕಲ್ಸೋದಾಗೈತ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಡು. ಮತ್ರಿ ಎಣ್ಣೆನ ಆ ಕಡೆ ಎಣ್ಣೆ ಕೂಡ ಕಾಯ್ಸಕ್ ಇಟ್ಕೊಂಡಿನ್ರಿ. ಈಗ ನೋಡ್ರಿ ಹಿಟ್ಟು ಅನ್ನೋದು ಸ್ವಲ್ಪ ಉಬ್ಬೈತ್ರಿ. ಯಾಕಂದ್ರ ನಾವ್ ರವಾ ಹಾಕ್ಯವಲ್ರಿ, ಅದಕ್ಕಂತೇಳಿ ರವಾ ಅನ್ನೋದು ಉಬ್ಬುತ್ರಿ. ಇವಾಗ ಇದನ್ನ 2 ಭಾಗ ಮಾಡ್ಕೊಳ್ಳುವಂತ್ರಿ. ನಾವು ಚಪಾತಿ ಯಾವ ರೀತಿ ಮಾಡ್ತೇವಲ್ರಿ ಅದೇ ತರ ಸ್ವಲ್ಪ ಹಿಟ್ಟು ತಗೊಂಡು ಇದನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕ್ರಿ ಕೈಲಿ. ಇದಕ್ಕೆ ಯಾವ್ದೇ ತರ ನೀವು ಹಿಟ್ಟು ಹಚ್ಚಿ ಲಟ್ಸೋದೇನ್ ಬೇಕಾಗಿಲ್ರಿ. ಯಾಕಂದ್ರ ನಾವು ಆಲ್ರೆಡಿ ಅದ್ರಾಗ ತುಪ್ಪ ಚೀಸ್ ಹಾಕೋವಲ್ರಿ, ಒಟ್ಟ ಅಂಟಂಗಿಲ್ರಿ. ಇದು ನಾವು ಎಷ್ಟು ತೆಳುವಾಗಿ ಲಟ್ಟಿಸಿದ್ರುನು ಅಂಟಲ್ ನೋಡ್ರಿ. ಇವಾಗ ನೋಡ್ರಿ ಈ ತರ ಲಟ್ಸ್ಕೋಬೇಕ್ರಿ. ತೆಳ್ಳಗೆ ಹೋದ್ರಿ ಇಲ್ಲ ರೆಕ್ಟಾಂಗಲ್ ದಾಗಾದ್ರು ನಿಮ್ ಬೇಕಾದ್ರೆ ಯಾವ ಶೇಪ್ ಬೇಕೋ ಇದು ಕ್ರಿಸ್ಪಿ ಅಂತೂ ಬಹಳ ಕ್ರಿಸ್ಪಿ ಇರ್ತೈತ್ರಿ. ಒಂದ್ಸರ್ತಿ ನೀವು ಮಾಡ್ಕೊಟ್ರಿ ಅಂತ ಇಟ್ಕೋರಿ ಮಕ್ಕಳಿಗೆ, ಇದನ್ನೇ ದಿನ ಬೇಡ್ತಾರ ನೋಡ್ರಿ. ಮತ್ ಮಾಡಿ 1-2 ತಿಂಗಳು ಕೂಡ ನಾವ್ ಇಟ್ಕೊಂಡ್ ತಿನ್ಬೋದ್ರಿ ಇದನ್ನ. ಹಂಗೆ ಕ್ರಿಸ್ಪಿನೆಸ್ ಅನ್ನೋದು ಹಂಗೆ ಇರ್ತೈತ್ರಿ ಇದು. ಇವಾಗ ನೋಡ್ತಾ ಇರ್ಬೋದ್ರಿ, ನಾನು ಎಲ್ಲಾ ಕಟ್ ಮಾಡ್ಕೊಂಡೇನ್ರಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ದಾಗ ನೀವು ಕಟ್ ಮಾಡ್ಕೋಬಹುದ್ರಿ. ಇವಾಗ ಒಂದ್ ಚಮಚಲೆ ಈ ತರ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರ ನಮಗ ಕ್ರಿಸ್ಪಿ ಬೇಕಾಗೈತ್ರಿ. ಇದು ನಾವು ಎಣ್ಣೆಗೆ ಹಾಕನ ಉಬ್ಬಾರ್ದಂದ್ರ ಈ ತರ ಮಾಡ್ಬೇಕು ನೋಡ್ರಿ. ಅವಾಗ ಕಡಕ್ ಆಗದ್ರ ಮತ್ ಕ್ರಿಸ್ಪಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತ್ ಆಗಿ ಕಾಣಿಸತೈತಂತ ಕಲರ್ಫುಲ್ ಆಗಿ ನೆಲಕ್ಕ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಆ ಕಡೆ ಎಣ್ಣೆ ಕೂಡ ಕಾಯಿಸಿಟ್ಕೊಂಡಿನ್ರಿ. ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಳುವಂತ್ರಿ. ಇದನ್ನ ಲೋ ಫ್ಲೇಮ್ ದಾಗ ಇಟ್ಟೆ ನೀವು ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರ ನಾವು ಚೀಸ್ ಬಟರ್ ಹಾಕ್ಯವಲ್ರಿ, ಜಲ್ದಿ ಕಲರ್ ಚೇಂಜ್ ಆಗ್ತೈತ್ರಿ. ಹಂಗಂತೇಳಿ ಲೋ ಫ್ಲೇಮ್ ದಾಗ ಇಟ್ಟು ಕ್ರಿಸ್ಪಿ ಆಗುತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಕಲರ್ ಬಂದೈತೆ ಅಂತ ಹೇಳಿ. ಬೇಕಾದ್ರೇನೆ ಇದ್ರ ಸ್ಮೆಲ್ಲಿಗೆ ಮಕ್ಕಳೆಲ್ಲ ಖಾಲಿನೇ ಮಾಡ್ಬಿಡ್ತಾರ್ರಿ. ಅಷ್ಟಿದ್ರು ಟೇಸ್ಟ್ ಸೂಪರ್ ಆಗಿರ್ತೈತ್ರಿ ಅಂತ ಹೇಳಿ. ನೋಡ್ತಾ ಇರ್ಬೋದ್ರಿ ಅದೇ ರೀತಿ ನಾನು ಎಲ್ಲಾನು ಫ್ರೈ ಮಾಡ್ಕೊಂಡಿನ್ರಿ. ಇವಾಗ ಸರ್ವಿಂಗ್ ಕೂಡ ಮಾಡ್ಕೊಳತ್ತೀನಿ ನೋಡ್ರಿ. ನನ್ನ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟ ಆಯ್ತಂದ್ರ ನಿಮ್ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ತರ ರೆಸಿಪಿ ಮಾಡಿ ಮಕ್ಳಿಗೆ ಕೊಟ್ಟು ನೋಡ್ರಿ, ಎಷ್ಟ್ ಇಷ್ಟಪಟ್ಟು ತಿಂತಾರ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟ್ ಕ್ರಿಸ್ಪಿ ಆಗೈತೆ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗ ಇನ್ಸ್ಟೆಂಟ್ ನೋಡ್ರಿ ಬರೀ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ ಮಿಕ್ಸಿ ಜಾರಿಗೆ ಏನ್ ಮಾಡೀನ್ರಿ, 1 ಕಪ್ ಆಗೋಷ್ಟು ಬಾಂಬೆ ರವೆ ಹಾಕೊಂಡಿನ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಹಸಿ ಶೇಂಗಾ, 1-2 ಒಣ ಮೆಣಸಿನ್ಕಾಯಿ ಹಾಕೊಂಡು ಇದನ್ನ ತರಿತರಿಯಾಗಿ ರುಬ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇದೇ ರೀತಿ ತರಿತರಿಯಾಗಿ ರುಬ್ಕೋಬೇಕ್ರಿ. ಇದನ್ನ ಜಾಸ್ತಿ ಪೌಡರ್ ಮಾಡಬಾರ್ದ್ರಿ, ಇಷ್ಟೇ ತರಿತರಿಯಾಗಿ ಇರ್ಬೇಕು ನೋಡ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ಇಲ್ಲಿ ನೋಡ್ರಿ 2 ಆಲೂಗಡ್ಡೆ ಈ ತರ ಹೆರ್ಸ್ಬಿಟ್ಟು ನೀರೊಳಗ ನೆನ್ಸಿಟ್ಕೋಬೇಕ್ರಿ. ನೀವ್ ಹಂಗೆ ಇಟ್ರಂದ್ರ ಆಲೂಗಡ್ಡೆ ಅನ್ನೋದು ಕಪ್ ಆಗ್ತೈತ್ರಿ, ಅದಕ್ಕಂತ ಹೇಳಿ ನೀರಾಗ ನೆನ್ಸಿಟ್ಕೋಬೇಕ್ರಿ. ನೆಕ್ಸ್ಟ್ ಇಲ್ಲೊಂದ್ ಕಡಾಯಿದಾಗ ಸಾಸ್ವಿ, ಜೀರ್ಗಿ, ಸಣ್ಣದ ಕಟ್ ಮಾಡಿರುವಂತ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಇವಾಗ ನಾವು ಆಲೂಗಡ್ಡೆ ರೆಡಿ ಮಾಡಿ ಇಟ್ಕೊಂಡೇವಲ್ರಿ, ಅದನ್ನ ನೀರ್ ತೆಗೆದು ಈ ಕಡಾಯಿ ಒಳಗ ಹಾಕೊಳತೀನಿ ನೋಡ್ರಿ. ಜಸ್ಟ್ ಇದನ್ನ 1-2 ನಿಮಿಷ ಹಸಿ ವಾಸನೆ ಹೋಗುತ್ತನ ಫ್ರೈ ಮಾಡ್ಕೋಬೇಕ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂದ್ರ 1-2 ನಿಮಿಷ ಬೇಕಾಗ್ತೈತ್ರಿ ಇದನ್ನ ಫ್ರೈ ಮಾಡಾಕ. ನೆಕ್ಸ್ಟ್ 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. 1 ಕಪ್ ರವಾಕ 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಅರಿಶಿನ ಹಾಕೊಂಡು ಇದನ್ನ 1 ಕುದಿ ಬರುತ್ತನ ಕುದಿಸ್ಕೋಬೇಕು ನೋಡ್ರಿ. ಇವಾಗೇನ್ ನಾವ್ ರವಾ ರೆಡಿ ಮಾಡಿ ಇಟ್ಕೊಂತಿದ್ದೇವಲ್ರಿ, ಅದನ್ನ ಇದ್ರೊಳಗ್ ಹಾಕಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಂದ್ರ ಗಟ್ಟಿ ಆಗುತ್ತನ ಇದನ್ನ ತಿರುತಾನೆ ಇರ್ಬೇಕು ನೋಡ್ರಿ. ಮಕ್ಳು ಏನ್ರ ಈವ್ನಿಂಗ್ ಸ್ನಾಕ್ಸ್ ಏನ್ರ ತಿನ್ನಕ್ ಬೇಡದ್ರಂದ್ರ ನೀವು 5 ನಿಮಿಷದಾಗ ಈ ತರ ಮಾಡ್ಕೊಡ್ಬಹುದು ನೋಡ್ರಿ. 1-2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೇರಿ. ಇವಾಗ ಒಂದ್ ಪ್ಲೇಟ್ದಾಗ ತೆಗ್ದೇವ್ ನೋಡ್ರಿ. ಇದು ತಣ್ಣಗಾಗುತ್ತನ ಬಿಡ್ಬೇಕಾಗುತ್ತ್ರಿ ನಾವು. ಇದು ಕೋಲ್ಡ್ ಆಗನ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನೇನ್ ಮಾಡುಮ್ರಿ, ಚಪಾತಿ ಹಿಟ್ಟಿನ ಅದಕ್ಕ ಸಾಫ್ಟ್ ಆಗಿ ಕಲ್ಸ್ಕೋಬೇಕಾಗುತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇಷ್ಟೇ ಸಾಫ್ಟ್ ಆಗಿ ಕಲ್ಸ್ಕೋಬೇಕ್ರಿ, ಗಟ್ಟಿ ಆಗ್ಬಾರ್ದ್ರಿ, ಸ್ವಲ್ಪ ಸಾಫ್ಟ್ ಏನೇ ಇರ್ಬೇಕ್ರಿ. ಇವಾಗ ಹಿಟ್ ರೆಡಿ ಆಗೇತ್ರಿ, ನಾವ್ ವಡ ರೆಡಿ ಮಾಡ್ಕೊಳುವಂತ್ರಿ. ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀವು ಬೇಕಂದ್ರ ದಪ್ಪ ಕೂಡ ಮಾಡ್ಕೋಬಹುದ್ರಿ, ಅಥವಾ ಇದೇ ತರ ನಾವ್ ಮಾಡ್ಕೊಂಡಿನಲ್ರಿ ಸಣ್ಣ ಸಣ್ಣ ವಡ ಕೂಡ ಮಾಡ್ಕೋಬಹುದ್ರಿ. ನಾನಿಲ್ಲಿ ಸಣ್ಣ ವಡಾನೆ ಮಾಡೀನ್ರಿ. ಈ ಕಡೆ ಎಣ್ಣೆ ಕೂಡ ಕಾದೈತ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ಇದನ್ನ ಒಂದ್ ಲೋ ಟು ಮೀಡಿಯಂ ಇಟ್ಟು ಚಂದಗೆ ಗೋಲ್ಡನ್ ಬ್ರೌನ್ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಕ್ಳಿಗೆ ನೀವ್ ಈ ತರ ಏನಾದ್ರು ಮಾಡ್ಕೊಟ್ರಂದ್ರ ಇಷ್ಟಪಟ್ಟು ತಿಂತಾರ ನೋಡ್ರಿ. ಮತ್ತ ಯಾವ್ದೇ ತರ ಜಾಸ್ತಿ ಮಸಾಲಾ ಕೂಡನು ಹಾಕಿಲ್ರಿ, ನಾವು ಹೆಲ್ದಿ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ನೋಡ್ರಿ. ನೀವ್ ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಕಲರ್ಫುಲ್ ಕಾಣಿಸತದ ಅಂತ ಹೇಳಿ. ನೀವ್ ಮಕ್ಕಳಿಗೆ ಇದನ್ನ ಸಾಸ್ ಜೊತೆನು ಕೊಡ್ಬೋದ್ರಿ, ಅಥವಾ ಹಾಗೆ ಕೂಡ ಕೊಡ್ಬೋದು ನೋಡ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವ್ ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂತ ಹೇಳಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ ನಾವು ಸಂಜೆ ಟೀ ಟೈಮ್ಗೆ ಸೂಪರ್ ಆಗಿರುವಂತ ಕ್ರಿಸ್ಪಿ ಆಗಿರುವಂತ ಸ್ನಾಕ್ಸ್ ರೆಸಿಪಿ ಬರನ್ನ ಏನಾರ ತಿನ್ನಕ್ ಬೇಡದ್ರಂದ್ರ ನೀವು 5 ನಿಮಿಷದಾಗ ಈ ತರ ಸ್ನಾಕ್ಸ್ ಮಾಡ್ಕೊಟ್ರಂದ್ರ ಇಷ್ಟಪಟ್ಟು ತಿಂತಾರ ನೋಡ್ರಿ. ಬರ್ರಿ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುಮನ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ಬಾಂಬೆ ರವೆ ತಗೊಂಡಿನ್ರಿ. ಅದ್ರ ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೊಂಡಿನ್ರಿ. ಮತ್ತ 1-2 ಒಣ ಮೆಣಸಿನ್ಕಾಯಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಇದನ್ನೇನ್ ಮಾಡೋದ್ರಿ, ಸಣ್ಣಗೆ ಸ್ವಲ್ಪ ಲೈಟ್ ಆಗಿ ತರಿತರಿಯಾಗಿ ರುಬ್ಕೋಬೇಕು ನೋಡ್ರಿ. ಈ ತರ ಫುಲ್ ಪೌಡರ್ ತರ ಆಗಬಾರ್ದ್ರಿ, ಸ್ವಲ್ಪ ಲೈಟ್ ಆಗಿ ತರಿತರಿಯಾಗಿರ್ಬೇಕ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಸೈಡಿಗೆ ಎತ್ತಿಟ್ಟು ಇಲ್ಲಿ ನಾನು 1-2 ಆಲೂಗಡ್ಡೆ ತಗೊಂಡೇನ್ರಿ. ನಾವ್ ಈ ಕಡೆ ಬಟಾಟೆ ಅಂತೀವ್ರಿ. ಇದನ್ನ ಸೊಪ್ಪಿ ಉಚ್ಚಿ ಇದು ಕುದ್ಸುದಲ್ರಿ, ಹಸಿ ಆಲೂಗಡ್ಡೆ ಅದಾವ್ರಿ. ಇದನ್ನೇನ್ ಮಾಡೋಮ್ರಿ, ಈ ತರ ತುರಿದು ತಗೊಳುಮಂತ್ರಿ. ನೀವ್ ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ನೀರೊಳಗ ಹಾಕಿ 1-2 ಸರ್ತಿ ತೊಳಿಬೇಕ್ರಿ. 1-2 ಸರ್ತಿ ತೊಳೆದು ನೀರೊಳಗೆ ಹಾಕಿ ಇಡ್ಬೇಕ್ ನೋಡ್ರಿ. ಇದು ಯಾಕಂದ್ರ ಕಪ್ ಆಗ್ಬಿಡ್ತೈತ್ರಿ ನೀವ್ ಹಂಗೆ ಸೈಡಿಗೆ ಎತ್ತಿಟ್ರ, ಅದಕ್ಕಂತೇಳಿ ನೀರೊಳಗ್ ಹಾಕಿಡ್ಬೇಕ್ರಿ. ನೆಕ್ಸ್ಟ್ ಇಲ್ಲಿ ಕಡಾಯಿ ಒಳಗ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದೇನ್ರಿ. ಅದೇ ರೀತಿ 1/2 ಸ್ಪೂನ್ ಆಗೋಷ್ಟು ಸಾಸ್ವೆ, 1/2 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದ್ ಸಣ್ಣದಾಗಿ ಕಟ್ ಮಾಡಿರುವಂತ ಒಂದು ಹಸಿ ಮೆಣಸಿನ್ಕಾಯಿ, 1-2 ಹಸಿ ಮೆಣಸಿನ್ಕಾಯಿ ಹಾಕೊಂಡಿವ್ರಿ. ಖಾರಕ್ಕ ನೋಡಿ ಹಾಕೋರಿ, ಯಾಕಂದ್ರ ನಾವ್ ರವಾ ಒಳಗ್ ಕೂಡ ಒಣ ಮೆಣಸಿನ್ಕಾಯಿ ಹಾಕೊಂಡೇವಲ್ರಿ, ಅದಕ್ಕಂತ ಹೇಳಿ ಇಲ್ಲಿ ಒಂದೇ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ನೆಕ್ಸ್ಟ್ ಏನ್ ನಾವ್ ಇದು ಆಲೂಗಡ್ಡೆ ಏನ್ ತುರಿದಿಟ್ಟಿದೇವಲ್ರಿ, ಆಲೂಗಡ್ಡೆ ಹಾಕೊಳತೀನ್ರಿ. ನೀರೆಲ್ಲ ತೆಗೆದು ಬರೀ ಆಲೂಗಡ್ಡೆ ಹಾಕೊಂಡೇನ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳುಮಂತ್ರಿ. ನೀವ್ ಬೇಕಂದ್ರ ಇದ್ರೊಳಗ ಕ್ಯಾರೆಟ್ ತುರಿ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಬರೀ ಆಲೂಗಡ್ಡೆ ಹಾಕೊಂಡೇನಿ ನೋಡ್ರಿ. ನೆಕ್ಸ್ಟ್ ಇದನ್ನ ಕಲ್ಸೋದಾಗನ 1 ಕಪ್ ರವಾಕ್ಕ 2 ಕಪ್ ಆಗೋಷ್ಟು ನೀರ್ ಬೇಕಾಗ್ತಾವ್ರಿ. ನಾನಿಲ್ಲಿ 2 ಕಪ್ ಆಗೋಷ್ಟು ನೀರ್ ಕೂಡ ಹಾಕೊಂಡು ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳುಮಂತ್ರಿ.
ಇವಾಗ ಏನ್ ಮಾಡುಮ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನಿ ನೋಡ್ರಿ. ಅದೇ ರೀತಿ ಒಂದ್ ಸ್ವಲ್ಪ ಅರಿಶಿನ ಪುಡಿ, ಜೀರಾ ಪುಡಿ ಮತ್ತ ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳಮಂತ್ರಿ. ಇದು ಒಂದ್ ಸ್ವಲ್ಪ ಲೈಟ್ ಆಗಿ ಕುದಿ ಬರ್ತೈತಲ್ರಿ, ನಾವೇನ್ ರವಾ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಅದು ಹಾಕೊಳಮಂತ್ರಿ. ನೀವ್ ನೋಡ್ತಾ ಇರ್ಬೋದ್ರಿ ಕುದಿ ಬರಾತೈತ್ರಿ. ಇವಾಗೇನ್ ನಾವ್ ರವಾ ಮಿಕ್ಸಿ ಜಾರ್ ಒಳಗ್ ಹಾಕಿ ಇಟ್ಕೊಂಡಿವಲ್ರಿ ಅದನ್ನ ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈ ತರ ಗಟ್ಟಿಯಾಗಿ ಆಗುತ್ತನ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ಕರೆಕ್ಟ್ ಹಾಕಿದ್ರಲ್ರಿ ರವಾ ಅನ್ನೋದು ತೆಳು ಆಗಲ್ರಿ, ಗಟ್ಟಿನೇ ಬರ್ತೈತ್ರಿ. ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದ್ರಿ ಈ ತರ ಗಟ್ಟಿಯಾಗನ ನಾವ್ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಬಿಟ್ಬಿಡುಮಂತ್ರಿ. ಇವಾಗ ನೋಡ್ರಿ ರವಾ ಅನ್ನೋದು ಫುಲ್ ಗಟ್ಟಿ ಆಗೈತ್ರಿ. ಇದನ್ನ ಒಂದ್ ಪ್ಲೇಟ್ದಾಗ ತೆಗೆದು ಸ್ವಲ್ಪ ತಣ್ಣಗಾಗುತ್ತನ ಇದನ್ನ ಒಂದ್ ಸ್ವಲ್ಪ ಚಮಚಲ್ಲಿ ಈ ತರ ಪ್ರೆಸ್ ಮಾಡ್ಕೊಳಮಂತ್ರಿ. ಇವಾಗ ಇದಕ್ಕ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳತೀನಿ ನೋಡ್ರಿ. ನೀವ್ ಅಕ್ಕಿ ಹಿಟ್ಟು ಬದ್ಲಿಗೆ ಗೋಧಿ ಹಿಟ್ಟು ಹಾಕೊಂಡ್ರು ಬರ್ತೈತ್ ನೋಡ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಂದ್ರ ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಬರ್ತೈತ್ರಿ. ಹಂಗಂತೇಳಿ ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಅದೇ ರೀತಿ ಇವಾಗ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕ ಕಲ್ಸ್ಕೋಬೇಕು ನೋಡ್ರಿ. ಸಿಂಪಲ್ ಆಗಿ 5 ನಿಮಿಷದಾಗ ಮಾಡುವಂತ ಸ್ನಾಕ್ಸ್ ಐತ್ರಿ. ಮನ್ಯಾಗಿರುವಂತ ಪದಾರ್ಥಗಳನ್ನ ಬಳಸ್ಕೊಂಡೆ ಮಾಡೋದ್ ನೋಡ್ರಿ ಇದನ್ನ. ಇವಾಗ ಏನ್ ಮಾಡುಮ್ರಿ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಈ ತರ ಮಾಡ್ಕೊಂಡು ಇದಕ್ಕ ಒಂದ್ ಡಿಸೈನ್ ಕೊಡಾತೀನಿ ನೋಡ್ರಿ. ಈ ತರ ಚಮಚಲ್ಲಿ ನೀವ್ ಬೇಕಂದ್ರ ಯಾವ ಡಿಸೈನ್ ಬೇಕಾದ್ರೂ ಕೊಡ್ಬೋದ್ರಿ. ಈ ತರ ಅಂದ್ರ ಮಕ್ಳಿಗೆ ಇಷ್ಟ ಆಗತ್ತ ಅಂತ ಹೇಳಿ ನಾ ಈ ತರ ಡಿಸೈನ್ ಕೊಟ್ಟಿನ್ರಿ. ಅದೇ ರೀತಿ ಉಳಿದೆಲ್ಲ ಹಿಟ್ಟಿಲೆ ಸೇಮ್ ಬಿಸ್ಕೆಟ್ ನೀವ್ ಬೇಕಂದ್ರ ದೊಡ್ಡ ಕೂಡ ಮಾಡ್ಕೋಬಹುದ್ರಿ, ಇಲ್ಲಾಂದ್ರ ಈ ತರ ಸಣ್ಣ ಸಣ್ಣ ಕೂಡ ಮಾಡ್ಕೋಬಹುದ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಕಾಣ್ಸಾತೈತಿ ಅಂತ ಹೇಳಿ. ಅದೇ ರೀತಿ ನಾ ಎಲ್ಲಾ ಬಿಸ್ಕಿಟ್ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಎಣ್ಣೆ ಒಳಗ ಕರಿಯಂಬರ್ರಿ. ಈ ಕಡೆ ಎಣ್ಣೆ ಕೂಡ ಕಾದೈತ್ರಿ. ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದ್ರಿ, ಲೈಟ್ ಆಗಿ ಬಿಸಿ ಇರನ ಈ ತರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸಣ್ಣ ಉರಿ ಒಳಗ ಲೋ ಟು ಮೀಡಿಯಂ ಉರಿ ಒಳಗಿಟ್ಟು ಇದನ್ನ ಸ್ವಲ್ಪ ಕೆಂಪು ಕಲರ್ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವೇನ್ ಎಣ್ಣೆಗ್ ಹಾಕನೇನ್ ಒಡೆಯಂಗಿಲ್ರಿ, ಏನಿಲ್ರಿ, ನೀವು ಆರಾಮಾಗಿ ಮಾಡ್ಕೋಬಹುದು ನೋಡ್ರಿ. ಮತ್ತ ಕ್ರಿಸ್ಪಿ ಅನ್ನೋದು ಸೂಪರ್ ಆಗಿರ್ತೈತಿ ನೋಡ್ರಿ. ಸ್ವಲ್ಪ ಕ್ರಿಸ್ಪಿ ಆಗುತ್ತನ ಈಗ ನೋಡ್ರಿ ನೋಡ್ತಾ ಇರ್ಬೋದ್ರಿ ಕಲರ್ ಅನ್ನೋದು ಈ ತರ ಚೇಂಜ್ ಆಗನ ನಾವ್ ತೆಗೆದು ಒಂದ್ ಪ್ಲೇಟ್ದಾಗ ಹಾಕೊಳ್ಳುಮಂತ್ರಿ. ನೋಡ್ರಿ ಸೂಪರ್ ಆಗಿರುವಂತ ಖಾರ ಬಿಸ್ಕೆಟ್ ರೆಡಿ ಅದು ನೋಡ್ರಿ. ಸಿಂಪಲ್ ಆಗಿ ಈಸಿಯಾಗಿ ಹೆಲ್ದಿ ಆಗಿರುವಂತ ಸ್ನಾಕ್ಸ್ ರೆಸಿಪಿ ರೆಡಿ ಐತ್ ನೋಡ್ರಿ. ನೀವು ಕೂಡ ಮನೆಯೊಳಗ ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ನನ್ ಕಮೆಂಟ್ ಕೂಡ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಕ್ರಿಸ್ಪಿ ಆಗಿ ಅಂತೇಳಿ. ಮ್ಯಾಗ್ ಕ್ರಿಸ್ಪಿ ಇರ್ತೈತ್ರಿ, ಒಳಗ ಸಾಫ್ಟ್ ಆಗಿ ಇರ್ತೈತಿ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಕಿಡ್ಸ್ ಫೇವ್ರೇಟ್ ಆಗಿರುವಂತ ಸ್ನಾಕ್ಸ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಹೆಲ್ದಿ ಕೂಡಾನು ಐತ್ರಿ, ಮಕ್ಳಿಗೆ ಹಿಡ್ಕೊಂಡ್ ದೊಡ್ಡೋರ್ ತನ ಇಷ್ಟ ಆಗುವಂತದ್ನು ಐತ್ ನೋಡ್ರಿ. ಕ್ರಿಸ್ಪಿ ಕೂಡ ಐತ್ರಿ, ಟೇಸ್ಟಿ ಕೂಡ ಐತ್ರಿ. ಬರೀ ಟೇಸ್ಟಿ ರೆಸಿಪಿ ಹೆಂಗ್ ಮಾಡೋದಂತೇಳಿ ನೋಡಿ ಬಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊಂಡಿನ್ರಿ, ಮತ್ತೆ 1-2 ಸ್ಪೂನ್ ಆಗೋಷ್ಟು ಚಿರೋಟಿ ರವಾ ಹಾಕೊಂಡಿನ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿನ್ರಿ, ಅದರಂತೆನೆ 1 ಸ್ಪೂನ್ ಆಗೋಷ್ಟು, 1 ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಅಜ್ವೇನ ಈ ತರ ಕೈಲಿ ತಿಕ್ಕಿ ಹಾಕೋಬೇಕ್ರಿ. ಅದರಿಂದ ಸ್ಮೆಲ್ ಅನ್ನೋದು ಮಸ್ತಾಗೆ ಬರ್ತೈತ್ರಿ. ಮತ್ತೆ ನೆಕ್ಸ್ಟ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡಿನ್ರಿ, ಸ್ವಲ್ಪ ಬಟರ್ ಹಾಕೊಂಡಿನ್ರಿ. ನಿಮ್ ಹತ್ರ ಬಟರ್ ಇಲ್ಲ ಅಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದ್ರಿ. ನೆಕ್ಸ್ಟ್ ಇದಕ್ಕ ಚೀಸ್ ಹಾಕೊಳತ್ತೀನಿ ನೋಡ್ರಿ. ಮಕ್ಳಿಗೆ ಚೀಸ್ ಅಂದ್ರೇನೆ ಬಹಳ ಇಷ್ಟ ರೀ. ಅಂತದ್ರಾಗ ನಾವು ಚೀಸ್ ಹಾಕಿ ಈ ತರ ಕ್ರಿಸ್ಪಿಯಾಗಿ ಸ್ನಾಕ್ಸ್ ಮಾಡಿಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರ್ರಿ. ಮತ್ತೆ ಒಂದ್ಸತಿ ನೀವು ಈ ತರ ಮಾಡಿಟ್ರ ಅಂದ್ರೆ 1-2 ತಿಂಗಳಾದ್ರೂನು ಇದು ಕೆಡಂಗಿಲ್ರಿ. ಅಟ್ಟೆ ಕ್ರಿಸ್ಪಿ ಆಗಿರ್ತೈತ್ರಿ, ಮತ್ತ ತಿನ್ನಕ್ ಕೂಡ ಮಸ್ತ್ ರುಚಿಯಾಗಿರ್ತೈತ್ ನೋಡ್ರಿ. ಇದನ್ನೇನ್ ಮಾಡಮ್ರಿ, ಚಂದಾಗೆ ಎಲ್ಲ ಕಲ್ಸ್ಕೊಳ್ಳೋದಾಗನ ಇದಕ್ಕ ಸ್ವಲ್ಪ ಸ್ವಲ್ಪ ಹಾಲ್ ಹಾಕೊಂಡು ಕಲ್ಸ್ಕೋಬೇಕು ನೋಡ್ರಿ. ಈ ತರ ನೀವು ಮಕ್ಳಿಗೆ ಮಾಡ್ಕೊಟ್ರಿ ಅಂತ ಇಟ್ಕೋರಿ, ಕುರ್ಕುರೆ ಚಿಪ್ಸ್ ಅದು ಇದು ಏನು ತಿನ್ನಲ್ರಿ. ಇದೇ ತರ ದಿನ ಮಾಡ್ಕೊಡು ಅಂತ ಹೇಳಿ ಹಠ ಮಾಡೋದಂತ್ರು ಗ್ಯಾರಂಟಿ ನೋಡ್ರಿ. ಅಷ್ಟು ಟೇಸ್ಟಿ ಆಗಿರ್ತೈತ್ರಿ ಇದು. ಇವಾಗ ನೋಡ್ರಿ, ನಾನು 1 ಕಪ್ ಹಾಲು ತಗೊಂಡಿನ್ರಿ, ಅದ್ರಾಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ಕಲ್ಸ್ಕೋಬೇಕು ನೋಡ್ರಿ. 5 ನಿಮಿಷ ಇದನ್ನೇನ್ ಮಾಡಮ್ರಿ, ನೆನೆಯಕ್ ಇಟ್ಬಿಡುಮಂತ್ರಿ. ಅಂದ್ರೆ 5 ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆ ಕಾಯಿಸ್ಕೋಬೇಕ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, 1 ಸ್ಪೂನ್ ಆಗೋಷ್ಟು ಹಾಲು ಕೂಡ ಉಳ್ದೈತ್ರಿ. ಇವಾಗ ನೋಡ್ರಿ, ಹಿಟ್ಟು ಅನ್ನೋದು ನೆಂದೈತ್ರಿ, ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ 2 ಭಾಗ ಆಗಿ ಮಾಡ್ಕೊಳ್ಳೋಮ್ರಿ. ಈಗ ನಾವು ಚಪಾತಿ ಅದು ಮಾಡತ್ನಾಗ ಯಾವ ರೀತಿ ಉಂಡೆ ಮಾಡಿ ಇಟ್ಕೋತೇವಲ್ರಿ, ಅದೇ ತರ ಇದನ್ನ 2 ಭಾಗಗಳನ್ನಾಗಿ 2 ಉಂಡೆ ಮಾಡಿ ಇಟ್ಕೊಳ್ಳುಮಂತ್ರಿ. ಇದೇನೈತಲ್ರಿ, ಸ್ವಲ್ಪ ಕೈಲೇ ನಾದ್ಕೊಂಡು ಸಾಫ್ಟ್ ಮಾಡ್ಕೊಳ್ಳುಮಂತ್ರಿ. ಇದಕ್ ಯಾವ್ದೇ ತರ ನೀವು ಹಿಟ್ಟು ಹಚ್ಚಿ ಲಟ್ಸೋದೇನ್ ಬೇಕಾಗಿಲ್ರಿ. ಯಾಕಂದ್ರ ಆಲ್ರೆಡಿ ನಾವು ತುಪ್ಪ ಚೀಸ್ ಹಾಕೋದ್ರಿಂದ ಇದೇನು ಜಾಸ್ತಿ ಅಂಟಂಗಿಲ್ರಿ. ಹಂಗಂತೇಳಿ ನೀವು ಹಂಗೆ ಲಟಸ್ಕೋಬೇಕು ನೋಡ್ರಿ. ಇದಕ್ ಹಿಟ್ ಏನು ಹಚ್ಚೋದಿಲ್ರಿ. ನೋಡ್ರಿ, ಈ ತರ ಲಟಸ್ಕೋಬೇಕು ನೋಡ್ರಿ. ತೆಳ್ಳಗ ಲಟ್ಸ್ಕೊಂಡು ಈ ತರ ಇದು ಮಾಡ್ಬೇಕ್ರಿ. ಚಮಚ ತಗೊಂಡು ತೂತಾಗಿ ಮಾಡ್ಕೋಬೇಕ್ರಿ. ಯಾಕಂದ್ರ ನಾವ್ ಎಣ್ಣೆಯಾಗ ಹಾಕನ ಉಬ್ಬಂಗಿಲ್ರಿ, ಅದು ನಮಗ್ ಕ್ರಿಸ್ಪಿ ಬೇಕ್ರಿ. ಮಕ್ಳಿಗೆ ಯಾವಾಗ್ಲೂ ಕ್ರಿಸ್ಪಿನೇ ಇಷ್ಟ ಆಗುತ್ತಲ್ರಿ, ಹಂಗಂತೇಳಿ ನಾವು ಕ್ರಿಸ್ಪಿನೇ ಮಾಡತ್ತೇವ್ ನೋಡ್ರಿ. ಮತ್ ಇದು ಎಣ್ಣೆಯೊಳಗ್ ಹಾಕೋಣ ಸ್ಮೆಲ್ ಅನ್ನೋದು ಬಹಳ ಮಸ್ತಾಗೆ ಬರ್ತೈತ್ರಿ, ಚೀಸ್ದು ಬಟ್ರದ್ದು. ಇವಾಗ ನೋಡ್ರಿ, ನಾನು ಎಲ್ಲಾ ರೀತಿ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ನಾವು. ಯಾಕಂದ್ರ ನಾ ಟ್ರಯಾಂಗಲ್ ಮಾಡತ್ತೀನಿ, ನೀವು ಬೇಕಂದ್ರ ಯಾವ ಸೇಪ್ ಬೇಕಾದ್ರೂ ಮಾಡ್ಕೋಬಹುದು ನೋಡ್ರಿ. ಸರ್ಕಲ್ ಕೂಡ ಮಾಡ್ಕೋಬಹುದ್ರಿ, ಅಥವಾ ಹಿಂಗ್ ಟ್ರಯಾಂಗಲ್ನು ಮಾಡ್ಕೋಬಹುದು ನೋಡ್ರಿ. ನೋಡ್ರಿ, ಎರಡೆರಡ್ ಅಂತ ಹೇಳಿ 2 ಲೈನ್ ಈ ತರ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದನ್ನ ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡ್ಕೊಳುಮಂತ್ರಿ. ನೋಡ್ರಿ, ಈ ತರ ಚಾಕುಲೆ ಕಟ್ ಮಾಡ್ಕೋಬೇಕ್ರಿ. ಇವು ಒಂದಕ್ಕೊಂದು ಅಂಟಂಗೂ ಇಲ್ರಿ, ನೀವು ಈ ತರ ಕಟ್ ಮಾಡಿದ್ರನು. ನೀವು ನೋಡ್ತಾ ಇರ್ಬೋದ್ರಿ, ನೋಡ್ರಿ ಒಂಚೂರು ಅಂಟಿಲ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವೇನ್ ಮಾಡೋಮ್ರಿ, ಎಣ್ಣೆ ಒಳಗ ಫ್ರೈ ಮಾಡೋಮಂತ್ರಿ. ಎಣ್ಣೆ ಕೂಡ ಕಾದೈತ್ರಿ. ಮತ್ತೆ ಇದು ಫ್ರೈ ಮಾಡತ್ನಾಗ ಲೋ ಫ್ಲೇಮ್ದಾಗ ಇಟ್ಟೆ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರ ನಾವು ಚೀಸ್ ಹಾಕಿವಲ್ರಿ, ಜಲ್ದಿ ಕಲರ್ ಚೇಂಜ್ ಆಗುತ್ರಿ. ಹಂಗಂತೇಳಿ ಲೋ ಫ್ಲೇಮ್ದಾಗ ಇಟ್ಟು ಕ್ರಿಸ್ಪಿ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ತರ ಮಾಡಿಟ್ರಂದ್ರ ಮಕ್ಳಿಗೆ ಸಾಕ್ರಿ, ದಿನ ಇದನ್ನೇ ತಿಂತಾರ ನೋಡ್ರಿ. ಅಟ್ ಮಸ್ತ್ ಆಗಿರ್ತೈತ್ರಿ. ಮತ್ತೆ ಇದು 2 ತಿಂಗಳಂತ್ರು ಇಡಕ್ ಆಗಲ್ರಿ, ಯಾಕಂದ್ರ ಮಾಡ್ತಾ ಇರ್ಬೇಕಾದ್ರೇನೆ ಎಲ್ಲಾ ಖಾಲಿ ಮಾಡ್ತಾರ್ರಿ. ಅಟ್ ಟೇಸ್ಟ್ ಇರ್ತೈತ್ರಿ ಇದು. ನೀವ್ ನೋಡ್ತಾ ಇರ್ಬೋದ್ರಿ, ನಾ ಸರ್ವಿಂಗ್ ಪ್ಲೇಟ್ ಇಟ್ಟಿನಂದ್ರ ಮಕ್ಳು ಒಂಚೂರು ಇಡ್ತಾ ಇಲ್ರಿ. ಅಷ್ಟೇ ತಿಳ್ಕೊರಿ ಎಷ್ಟು ಕ್ರಿಸ್ಪಿ ಮತ್ತೆ ಎಷ್ಟು ಟೇಸ್ಟಿ ಐತೆ ಅಂತ ಹೇಳಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಗ್ಯಾರಂಟಿ ಇಷ್ಟ ಆಗತ್ರಿ.